2024ಕ್ಕೆ ಗುಡ್ ಬೈ ಹೇಳಿ 2025 ವೆಲ್ಕಮ್ ಮಾಡೋದಕ್ಕೆ ಇನ್ನೇನು ಕೆಲವೇ ಕ್ಷಣಗಳು ಬಾಕಿ ಇದೆ. ಹೀಗಾಗಿ 31st ಪಾರ್ಟಿ ಹೆಸರಲ್ಲಿ ಜನ ಕುಣಿದು ಕುಪ್ಪಳಿಸುತ್ತಿದ್ದಾರೆ. ಊರೂರಲ್ಲೂ ಕಿಕ್ ಏರಿಸೋ ಪಾರ್ಟಿ ನಡೀತಾ ಇದೆ. ಹಳ್ಳಿಯಿಂದ ಹಿಡಿದು ದಿಲ್ಲಿವರೆಗೂ 31st ಪಾರ್ಟಿ ಮೂಡ್ ಕ್ರಿಯೇಟ್ ಆಗಿದೆ. ಮೈ ಕೊರೆವ ಚಳಿಯಲ್ಲಿ 30, 60, 90 ಅಂತ ಇಷ್ಟಿಷ್ಟೇ ಪರಮಾತ್ಮನನ್ನ ಬಿಡ್ಕೊಳ್ಳೋದಕ್ಕೆ ಶುರು ಮಾಡಿದ್ದಾರೆ. ಈಗ ತಾನೇ ಹೊಸ ವರ್ಷದ ಕಲರ್ಫುಲ್ ನೈಟ್ ತೆರೆದುಕೊಳ್ತಿದ್ದು 2024ಕ್ಕೆ ಗುಡ್ ಬೈ ಹೇಳೋ ಹೆಸರಲ್ಲಿ ಕುಣಿದು ಕುಪ್ಪಳಿಸುತ್ತಿದ್ದಾರೆ. ಎಲ್ಲಿ ನೋಡಿದ್ರೂ ಪಡ್ಡೆ ಹೈಕ್ಳದ್ದೇ ಕಾರುಬಾರು. ಜಿಗಿ ಜಿಗಿ ಲೈಟಿಂಗ್, ಕಣ್ಣು ಕುಕ್ಕೋ ಕಲರ್ಸ್, ಜೋಡಿ ಹಕ್ಕಿಗಳೆಲ್ಲ ಎಣ್ಣೆ ನಶೆಯಲ್ಲಿ ಮೈ ಮರೆಯೋದಕ್ಕೆ ಶುರುವಾಗ್ತಿದ್ದಾರೆ. ಹೊಟ್ಟೆಯೊಳಗಿನ ಪರಮಾತ್ಮ ಲೈಟ್ ಆಗಿ ಕಿಕ್ಕೇರಿಸ್ತಿದೆ. ಬೆಂಗಳೂರಲ್ಲಿ ಕಲರ್ಫುಲ್ ದುನಿಯಾ. MG ರೋಡ್, ಬ್ರಿಗೇಡ್ ರೋಡ್, ಲಕ ಲಕ. ಸಿಲಿಕಾನ್ ಸಿಟಿ ಬೆಂಗಳೂರು ಇವತ್ತು ಮಿರ ಮಿಂಚೋದಿಕ್ಕೆ ಶುರುವಾಗಿದೆ. ಅದರಲ್ಲೂ MG ರೋಡ್, ಬ್ರಿಗೇಡ್ ರೋಡ್ಗಳಂತೂ ಸ್ವರ್ಗವೇ ಧರೆಗಿಳಿದಂತೆ ಭಾಸವಾಗ್ತಿದೆ. ಪಬ್, ಕ್ಲಬ್, ಹೋಟೆಲ್ಗಳಲ್ಲೆಲ್ಲ ಜನ ಕಿಕ್ಕಿರಿದು ಸೇರಿದ್ದಾರೆ. ಕೈಯಲ್ಲಿ ಮಗ್ಗು, ಎಣ್ಣೆ ಕಿಕ್ಕು, DJ ಸದ್ದಿಗೆ ಮೈಮರೆತು ಕುಣಿತಿದ್ದಾರೆ. ಹೀಗಾಗಿಯೇ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಸುಮಾರು 150ಕ್ಕೂ ಹೆಚ್ಚು ಸಿಸಿ ಕ್ಯಾಮೆರಾ ಅಳವಡಿಸಲಾಗಿದ್ದು 11,000 ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಎಲ್ಲೆಂದರಲ್ಲಿ ಮೈಮರೆತ್ರೆ ಖಾಕಿ ಶಾಕ್ ಕೊಡೋದು ಕಟ್ಟಿಟ್ಟ ಬುತ್ತಿ. ಬೆಂಗಳೂರಲ್ಲಿ ಅಲರ್ಟ್, 40 ಫ್ಲೈಓವರ್ಸ್ ಬಂದ್. ಬೆಂಗಳೂರಲ್ಲಿ 31st ಅಂದ್ರೆ 6-7 ಲಕ್ಷ ಜನ ಒಟ್ಟಿಗೆ ಸೇರ್ತಾರೆ. ಎಲ್ಲೆಂದರಲ್ಲಿ ಕುಡಿದು ತೂರಾಡೋದಕ್ಕೆ ಶುರು ಮಾಡ್ತಾರೆ. ನ್ಯೂ ಇಯರ್ ಹೆಸರಲ್ಲಿ ಎಣ್ಣೆ ಮಜ್ಜನವೇ ನಡೆದು ಹೋಗುತ್ತೆ. ಹೀಗಾಗಿ ಸುರಕ್ಷತೆ ದೃಷ್ಟಿಯಿಂದ ಫ್ಲೈಓವರ್ಗಳನ್ನ ಬಂದ್ ಮಾಡಲಾಗಿದೆ. ರಾತ್ರಿ 10ರಿಂದ ಬೆಳಗ್ಗೆ 6ರವರೆಗೆ ಬೆಂಗಳೂರಿನ ಪ್ರಮುಖ ಫ್ಲೈಓವರ್ಸ್ ಬಂದ್ ಮಾಡಲಾಗುತ್ತೆ. ಅಪ್ಪಿ ತಪ್ಪಿ ಎಣ್ಣೆ ನಶೆಯಲ್ಲಿ ಹೆಣ್ಮಕ್ಕಳ ಜೊತೆ ಕೆಟ್ಟದಾಗಿ ವರ್ತಿಸಿದ್ರೆ, ಡ್ರಿಂಕ್ ಅಂಡ್ ಡ್ರೈವ್ ಮಾಡಿದ್ರೆ ಪೊಲೀಸರು ಬಿಸಿ ಮುಟ್ಟಿಸೋದು ಗ್ಯಾರಂಟಿ. ಮೈಸೂರಲ್ಲೂ ಹೊಸ ವರ್ಷದ ಸಂಭ್ರಮಾಚರಣೆ ಜೋರಾಗಿದೆ. ಪಾರ್ಟಿ ನೆಪದಲ್ಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗದಂತೆ ಬ್ರೇಕ್ ಹಾಕಿದ್ದಾರೆ. ಒಂದ್ ವೇಳೆ ಬೆಟ್ಟ ಹತ್ತಿ ಹೋದ್ರೆ ಖಾಕಿ ಬರೆ ಬೀಳೋದು ಗ್ಯಾರಂಟಿ. ಸಂಜೆ 7 ಗಂಟೆಯಿಂದಲೇ ಚಾಮುಂಡಿ ಬೆಟ್ಟಕ್ಕೆ ನಿರ್ಬಂಧ ಹೇರಲಾಗಿದೆ. ತುಮಕೂರಿನಲ್ಲಿ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. ಹೊಸ ವರ್ಷದ ನೆಪದಲ್ಲಿ ನಡೆಯೋ ಮೋಜು ಮಸ್ತಿಗೆ ಬ್ರೇಕ್ ಹಾಕಲಾಗಿದ್ದು, ದೇವರಾಯನದುರ್ಗ ಅರಣ್ಯ ಪ್ರದೇಶ, ನಾಮದ ಚಿಲುಮೆ, ಬಸದಿ ಬೆಟ್ಟದ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿದೆ. ಇಂದಿನಿಂದ ಜನವರಿ 2ರವರೆಗೆ ಯಾರಿಗೂ ಪ್ರವೇಶ ಇರೋದಿಲ್ಲ. ಹೊಸ ವರ್ಷದ ಹಿನ್ನೆಲೆ ಕೋಲಾರದಲ್ಲಿ ಹಲವು ರೂಲ್ಸ್ಗಳನ್ನ ತರಲಾಗಿದೆ. ಅನುಮತಿ ಇಲ್ಲದೆ ತೋಟದ ಮನೆ ಮತ್ತು ಫಾರ್ಮ್ ಹೌಸ್ಗಳಲ್ಲಿ ಸಂಭ್ರಮಾಚರಣೆ ಮಾಡಬಾರದು ಅನ್ನುವ ಎಚ್ಚರಿಕೆ ಕೊಟ್ಟಿದ್ದಾರೆ. ಒಂದ್ ವೇಳೆ ನೈತಿಕ ಪೊಲೀಸ್ಗಿರಿ ಮಾಡಿದ್ರೆ ಕಠಿಣ ಕ್ರಮ ಕೈಗೊಳ್ಳೋದಾಗಿ ಎಚ್ಚರಿಕೆ ಕೊಟ್ಟಿದ್ದಾರೆ. ಚಿಕ್ಕಮಗಳೂರಲ್ಲಿ ಹೊಸ ವರ್ಷಾಚರಣೆಗೆ ಗೈಡ್ಲೈನ್ಸ್ ಬಿಡುಗಡೆ ಮಾಡಿದ್ದಾರೆ. ನ್ಯೂ ಇಯರ್ ಬಂದ್ರೆ ಲಕ್ಷಾಂತರ ಪ್ರವಾಸಿಗರು ಕಾಫಿ ನಾಡಿಗೆ ಬರ್ತಾರೆ. ಹೀಗಾಗಿ ಜಿಲ್ಲೆಯ ಪ್ರಸಿದ್ಧ ಪ್ರವಾಸಿ ತಾಣಗಳಿಗೆ ನಿರ್ಬಂಧ ಹೇರಲಾಗಿದೆ. ಮುಳ್ಳಯ್ಯನಗಿರಿ, ಸೀತಾಳಯ್ಯನಗಿರಿ, ಚಂದ್ರದೋಣ ಪರ್ವತದ ಸಾಲು ಸೇರಿದಂತೆ ಪ್ರವಾಸಿ ತಾಣಗಳಿಗೆ ಹೋಗದಂತೆ ನಿರ್ಬಂಧ ಹೇರಿದ್ದಾರೆ. ಮಂಗಳೂರಲ್ಲಿ ಮಾಯಾಲೋಕವೇ ಸೃಷ್ಟಿಯಾಗಿದೆ. ಒಟ್ಟು 49 ಕಡೆ ಪಾರ್ಟಿ ಆಯೋಜನೆ ಮಾಡಲಾಗಿರೋದ್ರಿಂದ ಪೊಲೀಸರು ಹದ್ದಿನ ಕಣ್ಣಿಟ್ಟಿದ್ದಾರೆ. 30 ತಂಡಗಳನ್ನು ರಚನೆ ಮಾಡಲಾಗಿದ್ದು ಮಧ್ಯರಾತ್ರಿ 12 ಗಂಟೆವರೆಗೆ ಮಾತ್ರ ಅನುಮತಿ ಕೊಟ್ಟಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯಂತೂ ಪ್ರವಾಸಿಗರ ಪಾಲಿನ ಸ್ವರ್ಗವಾಗಿ ಮಾರ್ಪಾಡಾಗಿದೆ. ಹೀಗಾಗಿ ಪೊಲೀಸರು ತೀವ್ರ ನಿಗಾ ವಹಿಸಿದ್ದಾರೆ. ಎಲ್ಲೆಲ್ಲೂ ಹದ್ದಿನ ಕಣ್ಣಿಡಲಾಗಿದ್ದು ಅಹಿತಕರ ಘಟನೆ ನಡೆಯದಂತೆ ಮುನ್ನೆಚ್ಚರಿಕೆ ವಹಿಸಿದ್ದಾರೆ. ಒಟ್ನಲ್ಲಿ ರಾಜ್ಯಾದ್ಯಂತ ಹೊಸ ವರ್ಷದ ರಂಗು ಜೋರಾಗಿದ್ದು ಎಣ್ಣೆ ಅಮಲಲ್ಲಿ ಜನ ತೇಲಾಡ್ತಿದ್ದಾರೆ. ರಿಪೋರ್ಟ್ ನ್ಯೂಸ್ 18. ಊರೂರಲ್ಲೂ ಹೊಸ ವರ್ಷದ ಸಂಭ್ರಮ ಜೋರಾಗಿದೆ. ನ್ಯೂ ಇಯರ್ ಹೆಸರಲ್ಲಿ ಜನ ಫುಲ್ ಟ್ರಿಪ್ ಹಾಕ್ತಿದ್ದಾರೆ. ರಾಜ್ಯದ ಪ್ರಸಿದ್ಧ ದೇವಸ್ಥಾನಗಳು ತುಂಬಿ ತುಳುಕ್ತಿದ್ದು ಬೀಚ್ಗಳಲ್ಲಿ ಪ್ರವಾಸಿಗರದ್ದೇ ಕಾರುಬಾರಾಗಿದೆ. 2024ಕ್ಕೆ ಗುಡ್ ಬೈ ಹೇಳೋ ಟೈಮ್ ಬಂದೇ ಬಿಡ್ತು. ಇನ್ನೇನು ಕೆಲವೇ ಹೊತ್ತಲ್ಲಿ 2024ಕ್ಕೆ ಬಾಯ್ ಬಾಯ್ ಹೇಳಿ 2025ಕ್ಕೆ ವೆಲ್ಕಮ್ ಮಾಡೋದಕ್ಕೆ ಇಡೀ ವಿಶ್ವವೇ ಕಾದು ಕುಳಿತಿದೆ. ಹೀಗಾಗಿಯೇ ಹೊಸ ವರ್ಷದ ಹೆಸರಲ್ಲಿ ಜನ ಫುಲ್ ಎಂಜಾಯ್ ಮಾಡ್ತಿದ್ದಾರೆ. ಕೆಲವರು ಕ್ಲಬ್ಬು ಪಬ್ಬು ಅಂತ ಮಸ್ತಿ ಮಾಡ್ತಿದ್ರೆ, ಇನ್ನು ಕೆಲವರು ಬೀಚು ಟೆಂಪಲ್ ಅಂತ ರೌಂಡ್ಸ್ ಹಾಕ್ತಿದ್ದಾರೆ. ಹೀಗಾಗಿಯೇ ದೇವಸ್ಥಾನದಿಂದ ಹಿಡಿದು ಪ್ರವಾಸಿ ತಾಣಗಳೆಲ್ಲ ಫುಲ್ ರಶ್ ಆಗಿದ್ವು. ಹೊಸ ವರ್ಷಕ್ಕೆ ಚಿಯರ್ಸ್ ಹೇಳೋದಕ್ಕೆ ಕೃಷ್ಣ ನಗರಿಗೆ ಪ್ರವಾಸಿಗರ ದಂಡೆ ಹರಿದು ಬಂದಿದೆ. ಕಡಲ ಕಿನಾರಿಯಲ್ಲಿ ಹೊಸ ವರ್ಷದ ಸೂರ್ಯೋದಯ ನೋಡ್ಬೇಕು ಅಂತ ಕೆಲವರು ಕಾದು ಕುಳಿತಿದ್ರೆ, ಇನ್ನು ಕೆಲವರು ಕೃಷ್ಣ ಮಠದ ಅಂಗಳದಲ್ಲಿ ರೌಂಡ್ಸ್ ಹಾಕ್ತಿದ್ದಾರೆ. ಹೊಸ ವರ್ಷದ ಹಿನ್ನೆಲೆ ಶ್ರೀ ಕೃಷ್ಣ ಮಠದಲ್ಲಿ ಭಕ್ತರ ಸಂಖ್ಯೆ ಡಬ್ಬಲ್ ಆಗಿದೆ.
ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ಭಕ್ತರ ದಂಡೆ ಹರಿದು ಬಂದಿದೆ. ವರ್ಷದ ಕೊನೆ ದಿನ ಹಾಗೂ ನಾಳೆ ಹೊಸ ವರ್ಷ ಆಗಿರೋದ್ರಿಂದ ಭಕ್ತರ ಸಂಖ್ಯೆ ಹೆಚ್ಚಾಗಿದ್ದು ಮಂಜುನಾಥನ ಸನ್ನಿಧಿ ತುಂಬಿ ತುಳುಕುತ್ತಿದೆ. ನಾಡದೇವತೆ ಚಾಮುಂಡೇಶ್ವರಿ ಸನ್ನಿಧಾನಕ್ಕೆ ಭಕ್ತ ಸಾಗರವೇ ಬಂದಿತ್ತು. ಸಂಜೆ 7 ಗಂಟೆಯಿಂದ ನಾಳೆ ಬೆಳಿಗ್ಗೆ 6 ಗಂಟೆಯವರೆಗೆ ನಿರ್ಬಂಧ ಹಾಕಿರೋದ್ರಿಂದ ಇವತ್ತು ಅಪಾರ ಪ್ರಮಾಣದ ಭಕ್ತರು ಬಂದಿದ್ರು. ಮಂಗಳೂರಿನ ಬೀಚ್ಗಳಲ್ಲಿ ಪ್ರವಾಸಿಗರು ಫುಲ್ ಮಸ್ತಿ ಮಾಡ್ತಿದ್ದಾರೆ. ಪಣಂಬೂರು ಬೀಚ್ನಲ್ಲಿ ಪ್ರವಾಸಿಗರ ದಂಡೆ ಸೇರಿದ್ದು ಸಮುದ್ರ ತೀರದಲ್ಲಿ ಮಿಂದೆದ್ದಿದ್ದಾರೆ. ಆಕ್ಚುಲಿ ಮಂಗಳೂರು ಬೀಚ್ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡೋದಕ್ಕೆ ಚೆನ್ನಾಗಿದೆ. ಹಾಗಾಗಿ ನಾವು ವೆಕೇಶನ್ ಸ್ಪೆಂಡ್ ಮಾಡೋದಕ್ಕೆ ಇಲ್ಲಿ ಬಂದಿದ್ದೀವಿ. ಸೊ ಚೆನ್ನಾಗಿದೆ, ನೈಸ್ ಫೆಸಿಲಿಟಿನೂ ಚೆನ್ನಾಗಿದೆ, ಇಲ್ಲಿ ಫುಡ್ ಎಲ್ಲ ಚೆನ್ನಾಗಿದೆ. ಹಾಗಾಗಿ ಬಂದಿದ್ದೀವಿ ಫ್ಯಾಮಿಲಿ ಜೊತೆ ವೆಕೇಶನ್ ಸ್ಪೆಂಡ್ ಮಾಡೋದಕ್ಕೆ. ಉಡುಪಿಯಲ್ಲಿ ನ್ಯೂ ಇಯರ್ ಸಂಭ್ರಮ ಜೋರಾಗಿದೆ. ಮಲ್ಪೆ, ಕಾಪು ಬೀಚ್ನಲ್ಲಿ ಪ್ರವಾಸಿಗರು ತುಂಬಿ ತುಳುಕ್ತಿದ್ದು 31st ಪಾರ್ಟಿಯ ರಂಗು ಜೋರಾಗಿದೆ. ಮಲ್ಪೆ ಬೀಚ್ನಲ್ಲಿ ರಾತ್ರಿ 12:30ರವರೆಗೆ ಹೊಸ ವರ್ಷಾಚರಣೆಗೆ ಅವಕಾಶ ನೀಡಲಾಗಿದೆ. ಹೊಸ ವರ್ಷದ ಹಿನ್ನೆಲೆ ಐತಿಹಾಸಿಕ ಹಂಪಿಯಲ್ಲಿ ಜನಸ್ತೋಮವೇ ಸೇರಿದೆ. ಮಹಾರಾಷ್ಟ್ರ, ಆಂಧ್ರಪ್ರದೇಶ, ತೆಲಂಗಾಣ, ತಮಿಳುನಾಡು, ಕೇರಳ ಸೇರಿದಂತೆ ಹಲವು ರಾಜ್ಯಗಳಿಂದ ಪ್ರವಾಸಿಗರು ಲಗ್ಗೆ ಇಟ್ಟಿದ್ದಾರೆ. ಒಟ್ನಲ್ಲಿ ರಾಜ್ಯದುದ್ದಕ್ಕೂ ಹೊಸ ವರ್ಷದ ಸಂಭ್ರಮ ಜೋರಾಗಿದ್ದು ಇನ್ನೇನು ಕೆಲವೇ ಗಂಟೆಗಳಲ್ಲಿ 2025ರ ಆಗಮನವಾಗಲಿದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಆಕೆ ಕಡು ಬಡತನದಲ್ಲಿ ಬೆಳೆದ ಹೆಣ್ಮಗಳು. ಮಗಳನ್ನ ಚೆನ್ನಾಗಿ ಓದಿಸಬೇಕು ಅಂತ ತಂದೆ ಸೊಪ್ಪು ಮಾರಿ ಕಾಲೇಜಿಗೆ ಸೇರಿಸಿದ್ದ. ಆದ್ರೆ ಕಾಲೇಜಿನಲ್ಲಿ ಲೆಕ್ಚರರ್ ಪ್ರೀತಿಗೆ ಬಿದ್ದವಳು ಹೆತ್ತವರ ಕನಸಿಗೆ ಕೊಳ್ಳಿ ಇಟ್ಟು ಎಸ್ಕೇಪ್ ಆಗಿದ್ದಾಳೆ. ಸ್ಟೂಡೆಂಟ್ ಲವ್ಸ್ ಲೆಕ್ಚರರ್ ಪ್ರೇಮ ಕಹಾನಿ. ಪ್ರೇಮ ಪಾಠ ಮಾಡಿದ ಶಿಕ್ಷಕ ಮನೆ ಬಿಟ್ಟಳು ಮಗಳು. ಪ್ರೀತಿಗೆ ಕಣ್ಣಿಲ್ಲ ಅಂತಾರೆ, ಪ್ರೀತಿಗೆ ಜಗತ್ತೂ ಕಾಣಲ್ಲ ಅಂತಾರೆ. ಹಾಗಂತ ಪಾಠ ಹೇಳ್ಕೊಡೋ ಶಿಕ್ಷಕನೇ ಲವ್ ಗುರು ಆದ್ರೆ ಹೇಗೆ ಹೇಳಿ? B.Ed ವಿದ್ಯಾರ್ಥಿಗಳಿಗೆ ಪಾಠ ಮಾಡ್ತಿದ್ದ ಶಿಕ್ಷಕ ವಿದ್ಯಾರ್ಥಿನಿಯೊಬ್ಬಳಿಗೆ ಪ್ರೇಮ ಪಾಠ ಮಾಡಿದ್ದಾನೆ. ಬರೀ ಪ್ರೇಮ ಕತೆ ಹೇಳೋದಷ್ಟೇ ಅಲ್ಲ, ತನ್ನ ಸ್ಟೂಡೆಂಟ್ ಅನ್ನೇ ಎತ್ತಾಕೊಂಡು ಹೋಗಿ ಮದ್ವೆಯಾಗಿದ್ದಾನೆ. ಈತನೇ ಲವ್ ಗುರು ಯಶೋಧ ಕುಮಾರ್. ಮೈಸೂರು ಜಿಲ್ಲೆಯ ಹುಣಸೂರಿನ ಮಹಾವೀರ್ ಕಾಲೇಜ್ ಆಫ್ ಎಜುಕೇಷನ್ನಲ್ಲಿ ಲೆಕ್ಚರರ್ ಆಗಿ ಕೆಲಸ ಮಾಡ್ತಿದ್ದ. ಇದೇ ಕಾಲೇಜ್ನಲ್ಲಿ B.Ed ಮಾಡೋದಕ್ಕೆ ಅಂತ ಪೂರ್ಣಿಮಾ ಕೂಡ ಸೇರ್ಕೊಂಡಿದ್ದಳು. ಮೊದಲೆಲ್ಲ ಗುರು ಶಿಷ್ಯಂತಿದ್ದವರ ಮಧ್ಯೆ ದಿನಗಳು ಉರುಳುತ್ತಿದ್ದಂತೆ ಆತ್ಮೀಯತೆ ಬೆಳೆದಿದೆ. ಗುಡ್ ಮಾರ್ನಿಂಗ್ ಸರ್, ಗುಡ್ ನೈಟ್ ಸರ್ ಅನ್ನೋ ಮೆಸೇಜ್ಗಳು ಗುಡ್ ಮಾರ್ನಿಂಗ್ ಡಿಯರ್ ಅನ್ನೋ ಹಂತಕ್ಕೆ ಹೋಗುವೆ. ಯಾವಾಗ ಇವರಿಬ್ಬರ ಲವ್ ಸ್ಟೋರಿ ಹುಡುಗಿ ಮನೆಯವರಿಗೆ ಗೊತ್ತಾಯ್ತೋ ಹೆತ್ತವರು ವಿರೋಧ ಮಾಡಿದ್ರು. ಹೀಗಾಗಿ 5 ದಿನದ ಹಿಂದೆ ಕಾಲೇಜ್ನಲ್ಲಿ ಸರ್ಟಿಫಿಕೇಟ್ ಇಸ್ಕೊಂಡ್ ಬರ್ತೀನಿ ಅಂತ ಹೋದವಳು ಮದ್ವೆ ಆಗಿದ್ದೀನಿ ಅಂತ ಹೆತ್ತವರಿಗೆ ಮೆಸೇಜ್ ಮಾಡಿದ್ದಾಳಂತೆ. ಮಗಳ ಮೆಸೇಜ್ ನೋಡಿ ಹೆತ್ತವರು ಕಣ್ಣೀರಿಡ್ತಿದ್ದಾರೆ. ಮಗಳು ಪೂರ್ಣಿಮಾ ಕಾಲೇಜ್ಗೆ ಹೋಗಿ ಸರ್ಟಿಫಿಕೇಟ್ ಇಸ್ಕೊಬರ್ತೀನಿ ಅಂತ ಗುರುವಾರ ಹೋದವಳು ಅವ್ರು ಲೆಕ್ಚರ್ ಜೊತೆನೆ ಹೋಗಿ ಮದ್ವೆ ಆಗಿದ್ದೀನಿ ಅಂತ ಹೇಳ್ತಾಳೆ. ವಿದ್ಯೆ ಹೇಳೋ ಗುರು ಈ ತರ ಮೋಸ ಮಾಡಿದ್ನಲ್ಲ, ಇನ್ಯಾವ ಹೆಣ್ಮಕ್ಳಿಗೂ ಈ ತರ ಆಗ್ಬಾರ್ದು. ಈ ತರ ಮಾಡಿದ್ರೆ ಮುಂದೆ ಹೆಣ್ಮಕ್ಳು ಯಾವ ತರ ನಾವು ಕಾಲೇಜಿಗೆ ಕಳಿಸ್ಬೇಕು, ಯಾವ ನಂಬಿಕೆ ಮೇಲೆ ಕಳಿಸ್ಬೇಕು. ನಾನು ಪೂರ್ಣಿಮಾ ತಂದೆ ತುಂಬಾ ಕಷ್ಟದಲ್ಲಿ ಬದುಕು ಕಟ್ಕೊಂಡಿದ್ರು. ಸೊಪ್ಪು ಮಾರಿ ಮಗಳಿಗೆ ವಿದ್ಯಾಭ್ಯಾಸ ಕೊಡಿಸ್ತಿದ್ರು. ಮಗಳು ಚೆನ್ನಾಗಿ ಓದ್ತಾಳೆ, ಒಳ್ಳೆ ಕೆಲಸಕ್ಕೆ ಸೇರ್ತಾಳೆ ಅಂತ 2 ಲಕ್ಷ ಸಾಲ ಕೂಡ ಮಾಡ್ಕೊಂಡಿದ್ರು. ಆದ್ರೀಗ ಹೆತ್ತವರ ಕನಸನ್ನ ನುಚ್ಚು ನೂರು ಮಾಡಿದ್ದು ಮಗಳು ಮನೆ ಬಿಟ್ಟು ಹೋಗ್ತಿದ್ದಂತೆ ತಂದೆ ಹಾಸಿಗೆ ಹಿಡಿದಿದ್ದಾರೆ. ನಾನ್ ಕೂಲಿ ಮಾಡಿ ನನ್ ಗಂಡ ಸೊಪ್ಪು ಮಾರಿ ಜೀವನ ಮಾಡ್ತಾ ಇದ್ವಲ್ಲ, ಗಂಡ್ ಮಕ್ಳು ಇಲ್ಲ ಇಲ್ಲಿ ತಂದಾಕ್ತೀನಿ ಅನ್ನಕ್ಕೆ ನಾವು ಮಾಡೋರ್ಗೆ ಮೋಸ ಮಾಡಿದ್ನಲ್ಲ ಅವ್ನು ಗುರುನ. ನನ್ಗೆ ಓದ್ಸಮ್ಮ ಸಾಲ ಮಾಡಿದ್ರು ನಾನು ಸಾಲ ತೀರಿಸ್ತೀನಿ ಅಂದವಳು ಇವತ್ತು ನನ್ ಕೈ ಬಿಟ್ಟು ಹೋಗೋಳೆ.
ನಾನು 2 ಲಕ್ಷ ಸಾಲ ಮಾಡಿದ್ದೀನಲ್ಲ, ನಾನು ಹೆಂಗ್ ಕಾಯಿಲೆ ಗಂಡನ್ ಕಟ್ಕೊಂಡು ನಾನು ಹೆಂಗ್ ಸಾಲ ತೀರ್ಸೋಣ? ಒಟ್ನಲ್ಲಿ ಕಾಲೇಜ್ನಲ್ಲಿ ಶುರುವಾದ ಲೆಕ್ಚರರ್ ಹಾಗೂ ವಿದ್ಯಾರ್ಥಿ ನಡುವಿನ ಪ್ರೇಮ ಪುರಾಣ ಮನೆ ಹೊಸ್ತಿಲನ್ನೇ ದಾಟುವಂತೆ ಮಾಡಿದೆ. ಮಗಳು ಮದುವೆ ಖುಷಿಯಲ್ಲಿ ತೇಲಾಡ್ತಿದ್ರೆ ಹೆತ್ತವರು ಮಾತ್ರ ಕಣ್ಣೀರಿಡ್ತಿದ್ದಾರೆ. ಕ್ಯಾಮರಾ ಪರ್ಸನ್ ರಾಹುಲ್ ಜೊತೆ ಆನಂದ್ KS, ನ್ಯೂಸ್ 18 ಮೈಸೂರು. ಆಕೆಗೆ ಮದುವೆಯಾಗಿ ಮಗನೂ ಇದ್ದ. ಆದ್ರೆ ಕಟ್ಟಿಕೊಂಡ ಗಂಡನಿಗಿಂತ ಆಗಾಗ ಬಂದು ಹೋಗ್ತಿದ್ದವನೇ ಜೀವವಾಗಿದ್ದ. ಯಾವಾಗ ಹೆಂಡತಿ ಹಾದಿ ತಪ್ಪಿದ್ದಾಳೆ ಅಂತ ಗಂಡನಿಗೆ ಗೊತ್ತಾಯ್ತು, ಪತ್ನಿ ರಣಚಂಡಿಯಾಗಿದ್ದಾಳೆ. ಹೆಂಡತಿಯ ಅಕ್ರಮ ಸಂಬಂಧಕ್ಕೆ ಗಂಡ ಖಲಾಸ್. ಪ್ರಿಯಕರನ ಜೊತೆ ಸೇರಿ ಗಂಡನಿಗೆ ಕಟ್ಟಿದ್ಲು ಚಟ್ಟ. ಹಿಂದೆಲ್ಲ ಹೊನ್ನು ಮಣ್ಣಿಗಾಗಿ ಕಾಳಗ ನಡೀತಿದ್ವು. ಒಬ್ಬರ ಮೇಲೊಬ್ಬರು ಜಿದ್ದು ಸಾಧಿಸೋದಕ್ಕೆ ನಿಲ್ತಿದ್ರು. ಆದ್ರೀಗ ಹೊನ್ನು ಮಣ್ಣಿಗಿಂತ ಹೆಣ್ಣಿಗಾಗಿ ರಕ್ತ ಹರಿಸೋರು ಹೆಚ್ಚಾಗ್ತಿದ್ದಾರೆ. ಹೆಣ್ಣಿನ ವ್ಯಾಮೋಹಕ್ಕೆ ಹಾದಿ ಬೀದಿಯಲ್ಲಿ ರಕ್ತದೋಕುಳಿ ಹರಿತಿವೆ. ಅದರಲ್ಲೂ ಪರಪುರುಷನ ಸಂಘಕ್ಕಾಗಿ ಗಂಡನಿಗೆ ಚಟ್ಟ ಕಟ್ಟಿದ್ದಾರೆ. ಇವಳೇ ನೋಡಿ, ಗಂಡನಿಗೆ ಚಟ್ಟ ಕಟ್ಟಿದ್ದ ಪರಮ ಪಾಪಿ. ಹಾಸನ ಜಿಲ್ಲೆಯ ಅರಸೀಕೆರೆಯಲ್ಲಿ ವಾಸವಾಗಿದ್ದ ಶಾನುಗೆ ಗಂಡ ಅಂದ್ರೆ ಕಾಲು ಕಸಕ್ಕಿಂತ ಕಡೆಯಾಗಿದ್ದ. ಯಾಸಿನ್ ಅನ್ನೋನ ಜೊತೆ ಅಕ್ರಮ ಸಂಬಂಧ ಬೆಳೆಸಿದ್ದ ಶಾನು ಗಂಡನಿಗೆ ಗೊತ್ತಿಲ್ಲದಂತೆ ಕಳ್ಳಾಟ ಆಡ್ತಿದ್ಲು. ಯಾವಾಗ ಹೆಂಡತಿಯ ನವರಂಗಿ ಆಟ ಗೊತ್ತಾಯ್ತು, ಗಂಡ ಉರಿದು ಹೋಗಿದ್ದಾನೆ. ಯಾಸಿನ್ ಜೊತೆ ಸಂಬಂಧ ಗಿಟ್ಕೊಂಡ್ರೆ ಸರಿ ಇರಲ್ಲ ಅಂತ ವಾರ್ನಿಂಗ್ ಸಹ ಕೊಟ್ಟಿದ್ದ. ಯಾವಾಗ ಇವರಿಬ್ಬರ ಕಳ್ಳಾಟಕ್ಕೆ ಮುಜಾಮಿಲ್ ಅಡ್ಡಿಯಾದ್ನೋ, ಈತನನ್ನೇ ಮುಗಿಸೋ ಪ್ಲಾನ್ ಮಾಡಿದ್ದಾರೆ. ಡಿಸೆಂಬರ್ 15ನೇ ತಾರೀಕು ಫುಲ್ ಟೈಟ್ ಆಗಿದ್ದ ಮುಜಾಮಿಲ್ ಎದ್ದು ಓಡಾಡೋ ಸ್ಥಿತಿಯಲ್ಲಿ ಇರ್ಲಿಲ್ಲ. ಇದೇ ಸರಿಯಾದ ಸಮಯ ಅಂತ ಶಾನು ಪ್ರಿಯಕರನ ಜೊತೆ ಸೇರ್ಕೊಂಡು ತಲೆ ಮೇಲೆ ಕಲ್ಲು ಎತ್ತಾಕಿ ಕೊಲೆ ಮಾಡಿದ್ದಾಳೆ. ನಂತರ ಮೃತದೇಹವನ್ನ ಚರಂಡಿಗೆ ಹಾಕಿ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿದ್ರು. 3 ದಿನಗಳ ಕಾಲ ಪೆಟ್ರೋಲ್, ತೆಂಗಿನ ಚಿಪ್ಪುಗಳನ್ನ ಹಾಕಿ ಗಂಡನ ಶವವನ್ನ ಅರೆಬರೆ ಸುಟ್ಟಿದ್ರು. ಕೊನೆಗೆ ಯಾರಿಗೂ ಗೊತ್ತಾಗಬಾರದು ಅಂತ ಗುಜರಿಯಲ್ಲಿ ಕಬ್ಬಿಣದ ವಸ್ತುಗಳನ್ನ ತಂದು ಅಲ್ಲೇ ಮುಚ್ಚಿದ್ರು. ಯಾವಾಗ 3-4 ದಿನ ಆಯ್ತು, ಕೊನೆಗೆ ಕೊಲೆಗಾರ್ತಿಯೇ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ಲು. ನನ್ನ ಗಂಡ ಕಾಣ್ತಿಲ್ಲ, ಏನಾದ್ನೋ ಗೊತ್ತಿಲ್ಲ ಅಂತ ಆಡಬಾರದ ನಾಟಕ ಆಡಿದ್ಲು. ಆದ್ರೆ ಇವಳ 8 ಪರ್ಫಾರ್ಮೆನ್ಸ್ ಮೇಲೆ ಅನುಮಾನ ಬಂದ ಪೊಲೀಸರು ತಮ್ಮ ಸ್ಟೈಲ್ನಲ್ಲಿ ಎನ್ಕ್ವೈರಿ ಶುರು ಮಾಡಿದ್ದಾರೆ. ಆಗ ಅಸಲಿ ಕತೆ ಕಕ್ಕಿದ್ದಾಳೆ. ಒಟ್ನಲ್ಲಿ ಪರಪುರುಷನ ಆಸೆಗೆ ಬಿದ್ದವಳು ಗಂಡನನ್ನೇ ಕೊಂದು ಹಾಕಿದ್ದು, ಮಕ್ಕಳು ಅನಾಥರಾಗಿದ್ದಾರೆ. ಕೃಷ್ಣಮೂರ್ತಿ, ನ್ಯೂಸ್ 18 ಹಾಸನ.